Good afternoon students. Today let's discuss about what are the factors influencing capital budgeting. So in the previous class I was telling you all about what do you mean by capital budgeting. So it is one of the investment techniques. So in order to take the investment decisions they use the method called as capital budgeting. Under this capital budgeting we will be having 5 methods of capital budgeting, that is traditional methods and modern methods will be having. So first of all, what is capital budgeting? I said you all in the previous class. Let us glance it. Capital budgeting refers to planning the deployment of available funds. ಓಕೆ, ನಮ್ಮ ಹತ್ರ ಇರೋ ಹಣವನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋದೇ ಕ್ಯಾಪಿಟಲ್ ಬಜೆಟಿಂಗ್. ಸೊ ಇನ್ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಕ್ಯಾಪಿಟಲ್ ಬಜೆಟಿಂಗ್ ಇನ್ ದ ಸೆನ್ಸ್ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ದಿ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಆಫ್ ದಿ ಫರ್ಮ್ ವಿ ಯೂಸ್ ದಿಸ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ಒನ್ಸ್ ಫಾರ್ ಆಲ್ ಇನ್ವೆಸ್ಟ್ಮೆಂಟ್ಸ್ ಡಿಸಿಷನ್ಸ್ ತಗೋಬೇಕು ಅಂತಂದರೆ ದೆರ್ ಆರ್ ಸರ್ಟೆನ್ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಕ್ಯಾಪಿಟಲ್ ಬಜೆಟಿಂಗ್ನ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ದೀಸ್ ಫ್ಯಾಕ್ಟರ್ಸ್ ಇನ್ ದ ಸೆನ್ಸ್? ದ ಫಸ್ಟ್ ಒನ್ ವಿಲ್ ಬಿ ಹ್ಯಾವಿಂಗ್ ಅವೈಲಬಿಲಿಟಿ ಆಫ್ ಫಂಡ್ಸ್, structure of capital, taxation policy, government policy, immediate need of the profit, earnings, economic value of the profit, working capital, accounting practices and capital return. So very important question which forms as a 14 marks question, but we can expect this in the theory part. So investment decision ನಲ್ಲಿ theory part ಅಲ್ಲಿ ಯಾವ ಕ್ವೆಶ್ಚನ್ ಅಂತಂದರೆ ಈ ಒಂದು ಕ್ವೆಶ್ಚನ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಟು ಬಿ ಪ್ಲ್ಯಾನ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ಇಟ್ ಕ್ಯಾನ್ ರೈಸ್ ಚೀಪರ್ ಸೋರ್ಸ್ ಆಫ್ ದಿ ಫಂಡ್ಸ್ ಕ್ವಿಕ್ಲಿ. ಸೊ ಕ್ಯಾಪಿಟಲ್ ಅವೈಲಬಿಲಿಟಿನ ನೋಡಿಕೊಂಡು ಯಾವ ಸೋರ್ಸಿಂದ ನಮಗೆ ಚೀಪರಾಗಿ ಫಿನಾನ್ಸ್ ಸಿಗುತ್ತೆ, ಆ ಚೀಪ್ ಫಿನಾನ್ಸ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ನ ಗಳಿಸ್ಬೋದು ಅನ್ನೋದು ಫಸ್ಟ್ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹೆನ್ಸ್ ಫೋರ್ತ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇಸ್ ವಿ ಹ್ಯಾವ್ ಟು ಲುಕ್ ಎಟ್ ದಿ ಅವೈಲಬಿಲಿಟಿ ಆಫ್ ದಿ ಕ್ಯಾಪಿಟಲ್. ಎಲ್ಲಿ ನಮಗೆ ಚೀಪಾಗಿ ಫಂಡ್ಸ್ ಸಿಗುತ್ತೆ, ಎಲ್ಲಿ ನಮಗೆ ಚೀಪ್ ಸೋರ್ಸಲ್ಲಿ ಫಂಡ್ಸ್ ಸಿಗುತ್ತೋ ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿದಾಗ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ ನಮಗೆ. ಹೆನ್ಸ್ ಫೋರ್ತ್ ಅರ್ನಿಂಗ್ಸಿಂದ ಕಾಸ್ಟ್ನ ನಾವು ರೀಪೇಮೆಂಟ್ ಮಾಡಿಬಿಟ್ಟು ಪ್ರಾಫಿಟ್ಸ್ನ ಜಾಸ್ತಿ ಮಾಡ್ಕೋಬೋದು. ಅಂಡರ್ಸ್ಟುಡ್? ಸೊ ದಿಸ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ kept in mind. Next we have structure of capital. So structure of capital, it's nothing but capital structure. So what is capital structure? I said you all the right mix of debt and equity ಅಂತ ನಾನು ಹೇಳಿದ್ದೆ. ಫೈನಾನ್ಸಿಂಗ್ ಡಿಸಿಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಸೊ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂದ್ರೂ ಒಂದೇ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೂ ಒಂದೇ. ಇಟ್ ಮೇ ಕಂಟೈನ್ ಓನ್ಲಿ ಈಕ್ವಿಟಿ ಆರ್ ಬೋತ್ ಈಕ್ವಿಟಿ ಆ್ಯಂಡ್ ಡೆಟ್. ಅಂಡರ್ಸ್ಟುಡ್? ಸೊ ನಾವು ಇದರಲ್ಲಿ ಯಾವ್ದು ಬೆಸ್ಟು ಅಂತ ಚೂಸ್ ಮಾಡಬೇಕಾಗುತ್ತೆ. ಆನ್ ದಿ ಒನ್ ವೇ ವಿ ಹ್ಯಾವ್ ಟು ಥಿಂಕ್ ಈಕ್ವಿಟಿ ಕ್ಯಾಪಿಟಲ್ ಆಸ್ ದಿ ಮೋರ್ ರಿಸ್ಕ್. ಬರೀ ಈಕ್ವಿಟೀಸಲ್ಲಿ ನಾವು ರೈಸ್ ಮಾಡಿದಾಗ ಇಟ್ ಹ್ಯಾಸ್ more risk and it does not have the privilege of exploiting leverages. So privilege of exploiting leverages ಅಂತಂದರೆ ನಾವು ಒನ್ಸ್ ಯಾವಾಗ ಜಾಸ್ತಿ ನಾವು ವೆಯ್ಟೇಜ್ ಈಕ್ವಿಟೀಸ್ಗೆ ಮಾತ್ರ ಕೊಡ್ತೀವೋ ಆವಾಗ ನಾವು there is no option of repayment of your interest for debenture holders as well as dividends for the preference shareholders ಅಲ್ವಾ. ಯಾವತ್ತು ನಾವು ಇಂಟ್ರೆಸ್ಟ್ ಪೇ ಮಾಡಲ್ವೋ ಆವಾಗ ಟ್ಯಾಕ್ಸಸ್ ಜಾಸ್ತಿ ಕಟ್ಟಬೇಕಾಗುತ್ತೆ. ಸೊ ಡೈರೆಕ್ಟ್ ಎಲ್ಲ ಅರ್ನಿಂಗ್ಸೇ ಆಗಿಬಿಡುತ್ತಲ್ವ, ಲಯಬಿಲಿಟೀಸೇ ಇಲ್ಲ. ಯಾವಾಗ ಟ್ಯಾಕ್ಸ್ ಜಾಸ್ತಿ ಹೋಗುತ್ತೋ ನಮಗೆ ಅರ್ನಿಂಗ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ ಅವಾಗ. ಸೊ ದಿಸ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಹೆನ್ಸ್ ಫೋರ್ತ್ ಡೆಟ್ ಈಕ್ವಿಟಿ ರೇಷಿಯೋ ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಇದ್ರ ಬೆನಿಫಿಟ್ಸ್ ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಯಾವ ಸೋರ್ಸಿಂದ ರೈಸ್ ಮಾಡಬೇಕು ಇನ್ವೆಸ್ಟ್ಮೆಂಟ್ಗೋಸ್ಕರ ಅನ್ನೋದು ನಾವು ವಿ ಹ್ಯಾವ್ ಟು ಅನಲೈಸ್ ಇಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ taxation policy. So the company has to keep taxation policy in mind. So taxation policy, say for example ಕಂಪನಿ ಯಾವಾಗಲೂ ಅಷ್ಟೇ, ಯಾವುದೇ ಕಂಪನಿ ಅಷ್ಟೇ, ಜನರಲಿ ಇಟ್ ಪ್ರಿಫರ್ಸ್ ದಿಸ್ ಟ್ಯಾಕ್ಸ್ ಹಾಲಿಡೇಸ್ ಆಗಿರ್ಬೋದು, ಕನ್ಸೆಷನ್ಸ್ ಆಗಿರ್ಬೋದು. ಟ್ಯಾಕ್ಸಲ್ಲಿ ಕನ್ಸೆಷನ್ ಎಷ್ಟು ಅವ್ರಿಗೆ ಬರುತ್ತೋ ಅಷ್ಟು ಲಾಭನೇ ತಾನೆ ಅವ್ರಿಗೆ. ಸೊ ವಾಟ್ ಈಸ್ ದಿಸ್ ಟ್ಯಾಕ್ಸ್ ಹಾಲಿಡೇ ಮೀನ್ಸ್? ಟ್ಯಾಕ್ಸ್ ಹಾಲಿಡೇ ಇಸ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಗೌರ್ಮೆಂಟು ಕಂಪನೀಸ್ನ ಎನ್ಕರೇಜ್ ಮಾಡೋಕ್ಕೆ ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡುತ್ತೆ. ಸೊ ಈ ಟ್ಯಾಕ್ಸ್ ಹಾಲಿಡೇಸಲ್ಲಿ ಏನು ಅಂತಂದರೆ ಟ್ಯಾಕ್ಸ್ ರೇಟು ಕಡಿಮೆ ಮಾಡುತ್ತೆ ಅಥವಾ they are going to cancel the tax on particular goods and services. Understood? So this is done in order to encourage the production of the companies. Okay, so this you call it as tax holidays. ಮತ್ತೆ various concession in the tax.
ಸೊ ಇದನ್ನೆಲ್ಲ ಪಡ್ಕೋಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ಸ್ ನಾವು ಯಾವ್ದು ಮಾಡ್ತೀವೋ ಅದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು, ಪ್ರಾಪರ್ ಮಿಕ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರಾಗಿ ಮಾಡ್ತೀವೋ ಈ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತೆ. ಸೊ ಹೆನ್ಸ್ಫೋರ್ತ್ ಕಂಪನಿ ಹ್ಯಾಸ್ ಟು ಕೀಪ್ ದಿಸ್ ಫ್ಯಾಕ್ಟರ್ ಇನ್ ಮೈಂಡ್, ದೆನ್ ಗೋ ಫಾರ್ ಮೇಕಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಅರ್ಥ. ಸೊ ಹೂಸ್ ವರ್ಕ್ ಇಸ್ ದಿಸ್? ದ ಫಿನಾನ್ಸ್ ಮ್ಯಾನೇಜರ್. ಹೂ ಇಸ್ ಗೋಯಿಂಗ್ ಟು ಡೂ ದಿಸ್ ಇನ್ ದ ಸೆನ್ಸ್ ಫಿನಾನ್ಸ್ ಮ್ಯಾನೇಜರ್, he is going to take the investment decisions in the proper manner, then he is going to exhibit it. Okay, so next we have government policies. So government policies ಅಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಆಗಿರ್ಬೋದು, ಫಾರಿನ್ ಟ್ರೇಡ್ ಪಾಲಿಸಿ ಆಗಿರ್ಬೋದು, ಮತ್ತು ಫಿನಾನ್ಸ್ ಪಾಲಿಸೀಸ್ ಆಗಿರ್ಬೋದು, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕ್ಯಾಪಿಟಲ್ ಬಜೆಟಿಂಗ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂತಂದರೆ ದಿಸ್ ಇಸ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ಡ್ ಆಫ್ಟರ್ LPG, ದಿಸ್ ಇಸ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆದಮೇಲೆ ಕಂಪನೀಸ್ ಹ್ಯಾವ್ ರಿಯಲೈಸ್ಡ್. ಸೊ ಡ್ಯೂ ಟು ಸಮ್ ಸ್ಟಿಫ್ ಕಾಂಪಿಟೇಷನ್ ಏನಾಯಿತು ಅಂತಂದರೆ ಮೆನಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದೇ ವಿತ್ಡ್ರಾ ದೇರ್ ಪೊಸಿಷನ್ ಫ್ರಮ್ ದಿ ಮಾರ್ಕೆಟ್. ಓಕೆ, ಸೊ ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನಲ್ಲಿ ಸರ್ಟೆನ್ ಅಮೆಂಡ್ಮೆಂಟ್ಸ್ ಇರುತ್ತೆ, ನಮಗೆ ಸರ್ಟೆನ್ ಗೈಡ್ಲೈನ್ಸ್ ಇರುತ್ತೆ. ಅಂಡರ್ಸ್ಟುಡ್? ನಾವು ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಎಕ್ಸಾಕ್ಟಾಗಿ ಆ ರೀತಿಯೇ ಹೋದಾಗ ಮಾತ್ರ ನಾವು ಪ್ರಾಫಿಟ್ಸ್ ಮಾಡೋಕ್ಕೆ ಆಗುವಂಥದ್ದು. ಸೊ ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇಂಟ್ರಡ್ಯೂಸ್ ಆದಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಕೆಲವೊಂದು ಶಟ್ ಡೌನ್ ಆಗೋಯಿತು. ಸೊ ಯಾಕೆ ಅಂತಂದರೆ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ಈವನ್ ದೀಸ್ ಕಂಪನೀಸ್, ದೀಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಲ್ಸೋ ದೇ ಹ್ಯಾವ್ ಟು follow this government policies, they have to adjust, they should be flexible to follow this government policies. ಸೊ ಯಾವುದೋ ಲೈಕ್ ಗೌರ್ಮೆಂಟ್ ಫ್ರೀಕ್ವೆಂಟ್ ಆಗಿ ಈ ಆ್ಯಕ್ಟ್ಸ್ನ ಅಮೆಂಡ್ ಮಾಡ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರುತ್ತೆ. ಓಕೆ, ಸೊ ಅಟ್ ದಟ್ ಟೈಮ್ ದೇ ಹ್ಯಾವ್ ಟು ಅಡಾಪ್ಟ್ ಇಟ್, ಫ್ಲೆಕ್ಸಿಬಲ್ ಆಗಿ ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ವಿ ನೋ ದಟ್ ದ ಕಾಂಪಿಟೇಷನ್ ಇಸ್ ಸಿವಿಯರ್. ಸೊ ಈ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಅಂದಾಗ ಎನಿ ಪರ್ಸನ್, ಎನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕ್ಯಾನ್ ಬಿ ಡೆಲ್ಟ್. ಸಬ್ಸಿಡರೀಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರ್ಬೋದು ರೈಸ್ ಆಗೋಯಿತು. ಆ್ಯಸ್ ಅ ರಿಸಲ್ಟ್ ಏನಾಯಿತು, ಆಲ್ಟರ್ನೇಟಿವ್ಸ್ ಇಂಟ್ರಡ್ಯೂಸ್ ಆಯಿತು, ಕಾಂಪಿಟೇಷನ್ ಜಾಸ್ತಿ ಆಗೋಯಿತು. ಸೊ ಯಾವಾಗ ಕಾಂಪಿಟೇಷನ್ ಜಾಸ್ತಿ ಆಗೋಯಿತು ಆವಾಗ ನಾವೇನು ಮಾಡಬೇಕು ಅಂದರೆ ಇನ್ ಆರ್ಡರ್ ಟು ಸಸ್ಟೈನ್ ಇನ್ ದಿ ಮಾರ್ಕೆಟ್ಸ್ ವಿ ಹ್ಯಾವ್ ಟು ಫಾಲೋ ದಿಸ್ ಗೌರ್ಮೆಂಟ್ ಪಾಲಿಸೀಸ್, ಇಂಡಸ್ಟ್ರಿಯಲ್ ಪಾಲಿಸೀಸ್ನ ಫಾಲೋ ಮಾಡಬೇಕಾಗುತ್ತೆ, ಫೈನಾನ್ಸ್ ಪಾಲಿಸೀಸ್ನ ಫಾಲೋ ಮಾಡಬೇಕಾಗುತ್ತೆ. ಹುಷಾರಾಗಿ ನಾವು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒನ್ಸ್ ಅಗೇನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದ company to sustain. So here all we shall discuss these 4 points. We shall wind it up. In the next class we'll discuss the remaining points. Meanwhile you can note down it in your notes. Have a nice day.